ಏನಂದ್ರೆ ನೋಡಿ ನೀವೇನ್ ಹೇಳ್ತಾ ಇದ್ದೀರಾ, ಮುಸ್ಲಿಮ್ಸ್ ಆರ್ಗನೈಸೇಷನ್ ಯಾವುದಿದೆ ಟೆರರಿಸಮ್ ಯಾಕೆ? Because it is an Islamic organization. ಎಸ್, ದಟ್ ಈಸ್ ದ ಆನ್ಸರ್. ಇಸ್ಲಾಂನ ಹೆಸರಲ್ಲಿ ವೆಪನ್ ಇಟ್ಕೊಂಡಿದ್ದಾರಲ್ಲ, ಇಸ್ಲಾಂನ ಹೆಸರಲ್ಲಿ ವೆಪನ್ ಇಟ್ಕೊಂಡು ನಾನ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿಯಾಗಿ ಅಮಾಯಕರ ಕಗ್ಗೊಲೆ ಮಾಡಿದಾಗ ಅದನ್ನ ಇಸ್ಲಾಮಿಕ್ ಟೆರರಿಸಮ್ ಅಂತ ಕರಿತೀವಿ ನಾವು. ದಟ್ ಈಸ್ ಇಸ್ಲಾಮಿಕ್ ಟೆರರಿಸಮ್. ಅದರ ಬಗ್ಗೆ ನೋ ಡೌಟ್. ಹಾಗೆ ಬೇರೆ ಬೇರೆ ಮಾದರಿಯ ಟೆರರಿಸ್ಟ್ ಇದ್ದಾರೆ. ಈಗ LTT ಅವರು ಅವ್ರನ್ನ ತಮಿಳು ಉಗ್ರರು ಅಂತ ಕರಿತೀವಿ, ತಮಿಳು ಉಗ್ರರು ಅಂತ ಕರಿತೀವಿ. ಟೆರರಿಸ್ಟ್ ಓಕೆ, ಒಂದು ನಿಮಿಷ. ಗೊತ್ತಿದೆಯಲ್ಲ ಎಲ್ಲ No, RSS ಒಂದೇ ನಿಮಿಷ. ಯಾರ್ಯಾರು No, no, ಕೊಲ್ಲಿದ್ದಾರೆ no, no, ಅಂತ no, no, ಜನರಿಗೆ ಒಂದೇ ನಿಮಿಷ, ಗೊತ್ತಿದೆ. ಒಂದೇ ನಿಮಿಷ. ಇಡೀ ಇವ್ರೇ, ಇಂಡಿಯಾ ಇವ್ರೇ, ಗೊತ್ತಿದೆ, ಸರ್, 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 RSS ಸರ್, ಅವ್ರು ಯಾರ್ಯಾರು no, no, ಕೊಲ್ಲಿದ್ದಾರೆ let ಅಂತ. me answer, let me ನೋಡಿ ಸರ್, ಇನ್ನೊಂದು ನೀವು ಅಲ್ಲ, ಹೇಳಿದ್ರಿ, ನೀವು ಹೇಳಿದ್ರಿ ವಿತಂಡವಾದಗಳಿಗೆ Please, ಒಂದೇ ಏನ್ ನಿಮಿಷ ಗೊತ್ತಾ? ಸರ್, ನಾನು ಹೇಳ್ತಾ ಇದ್ದೀನಿ. Politics- ಅಲ್ಲ, ನಾನು ಹೇಳ್ತಾ politicize ಇದ್ದೀನಿ. ಮಾಡೋದು ಬೇಡ. ನಾನು ನೀವು- ಅದ್ರ ನೀವು- ಬಗ್ಗೆ ಸರ್, ನೀವು ಅಷ್ಟೇ ಇಸ್ರಾಯೇಲ್ ಮಧ್ಯದಲ್ಲಿ ಬಗ್ಗೆನೇ ಮಾತಾಡ್ಬೇಡಿ. ಮಾತಾಡ್ತಾ ಇದ್ದೀನಿ ನಾನು. Yes. ನಾನೇನ್ ಹೇಳ್ತಾ ಇದ್ದೀನಿ, ನೀವು ಹೇಳಿದ್ರಿ ಇಸ್ರಾಯೇಲ್ ಮೇಲೆ ದಾಳಿ ಮಾಡಿದ್ರು ಅಂತ. ಯಾರು? ಹಮಾಸ್ ಅವರು 20 ನಿಮಿಷದಲ್ಲಿ 5,000 ರಾಕೆಟ್ಗಳು ಬಿಟ್ಟು 3,500 ವರ್ಷಗಳ ಹಿಂದೆ ಯಹೂದಿಗಳನ್ನ ಅಲ್ಲಿಂದ ಒಡೆದು ಓಡಿಸಿದ್ರು. ಯಾರ್ಯಾರು ಹೊಡೆದೊಡೆದ್ರು ಅದ್ರ ಇನ್ನೊಂದು ಬ್ಯಾಬಿಲೋನಿಯನ್ಸು, ರೋಮನ್ಸು ಎಲ್ಲರೂ ಅವರ ಧಾರ್ಮಿಕ ಕ್ಷೇತ್ರ ಇತ್ತಲ್ಲ ಅದನ್ನ ಚಿಂದಿ ಮಾಡಿಬಿಟ್ರು, ಎಕ್ಸೆಪ್ಟ್ ಒಂದು ಗೋಡೆ. ಅವರನ್ನ ಅಲ್ಲಿಂದ ಹಿಂಸೆ ಕೊಟ್ಟು ಆಚೆ ಓಡಿಸಿದ್ರು. ಯಹೂದಿಗಳಿಗೆ ಸಂಬಂಧಪಟ್ಟಿದ್ದ ಜಾಗ ಅಲ್ವಾ ಅದು? ಹಾಗಾದ್ರೆ ಯಹೂದಿಗಳಿಗೆ ಸಂಬಂಧಪಟ್ಟಿದ್ದ ಜಾಗವೋ ಅಲ್ವೋ? Regarding 100 ವರ್ಷದ ಹಿಂದಿನ ಇತಿಹಾಸ ನೀವು ಮಾತಾಡ್ತಿದ್ದೀರಿ. ನಾನು ಸ್ಟಾರ್ಟಿಂಗ್ ಓಪನಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಒಂದು ಕ್ವೆಶ್ಚನ್ ಕೇಳಿದ್ದೆ, ಯಾಕೆ ಮುಸ್ಲಿಮರಿಗೆ ಆ ಜಾಗ ಸಿಗಬಾರ್ದು, ಯಾಕೆ ಪ್ಯಾಲೆಸ್ತೀನಿಯರಿಗೆ ಆ ಜಾಗ ಸಿಗಬಾರ್ದು ಅಂತ. ಹಾಗಾದ್ರೆ ಯಹೂದಿಗಳದಲ್ವಾ ಆ ಜಾಗ? ನೋ ಲೆಟ್ ಹರ್ ಆನ್ಸರ್ ಪ್ಲೀಸ್. ಕ್ರಿಶ್ಚಿಯನ್ರಿಗಲ್ವಾ ಅದು ಆ ಜಾಗ? ನಾನು ಹೇಳ್ತಾ ಇರುವಂತ ಈಗಲೂ ಕೂಡ ಪೆಲೆಸ್ತೀನಿಯಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ, ಜೀವ್ಸ್ ಇದ್ದಾರೆ. ಐ ಮೀನ್ ದ ಜೀವ್ಸ್ ದಟ್ ಡಸಂಟ್ ಸಪೋರ್ಟ್ ಇಸ್ರಾಯಲ್, Okay. ದ ಜೀವ್ಸ್ ದಟ್ ಡಸಂಟ್ ಸಪೋರ್ಟ್ ಜಿನೋಸೈಡ್ ಇಸ್ರಾಯಲ್, ದ ಬಾರ್ಬರಿಸಮ್ ದಟ್ ಇಸ್ರಾಯಲ್ ಇಸ್ ಕಂಡಕ್ಟಿಂಗ್, Okay. ಅದನ್ನು ಸಪೋರ್ಟ್ ಮಾಡದೇ ಇರುವಂತಹ ಇಸ್ರಾಯಲ್ ಕ್ರಿಶ್ಚಿಯನ್ಸ್ ಇದ್ದಾರೆ, ಜೀವ್ಸ್ ಇದ್ದಾರೆ. Okay. ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಹಮಾಸ್ ಆಗ್ಲಿ ಅಲ್ಲಿಯ ಪೆಲೆಸ್ತೀನಿಯನ್ ಜನರು ಮಾಡ್ತಾ ಇಲ್ಲ. ನನ್ನ ಕ್ವೆಶ್ಚನ್ ಒಂದೇ ನಿಮಿಷ. ಓಕೆ, ನೀವು ಹೇಳೋದು ಪ್ಯಾಲೆಸ್ಟೈನಲ್ಲಿ ಜೂಸ್ ಇದ್ದಾರೆ, ಅವರು ಇಸ್ರೇಲ್ನ ವಿರುದ್ಧ ಇದ್ದಾರೆ. ಹೌದು, ಹಮಾಸ್ನ ಸದಸ್ಯರು ಎಷ್ಟು ಜನ ಜೂಸ್ ಇದ್ದಾರೆ? ಹಮಾಸ್ನ ಸದಸ್ಯರು ಯಾರು ಇಲ್ಲ. ಯಾಕೆ? ಬಿಕಾಸ್ ಇಟ್ ಇಸ್ ಅನ್ ಇಸ್ಲಾಮಿಕ್ ಆರ್ಗನೈಸೇಷನ್. ಎಸ್, ದಟ್ ಈಸ್ ದ ಆನ್ಸರ್ ಮೇಡಮ್, ದಟ್ ಈಸ್ ದ ಆನ್ಸರ್. ಸೊ ಯು ಆರ್ ಸೇಯಿಂಗ್ ಯಹೂದಿಗಳ ಜೊತೆಗೆ ಒಂದೇ ನಿಮಿಷ, ಯಹೂದಿಗಳ ಜೊತೆಗೆ ಹೇಗೆ ನಡೆದುಕೊಳ್ಳಬೇಕು ಅಂತ ಡಾಕ್ಟ್ರಿನ್ ಇದೆ, ಆ ಮಾದರಿಯಲ್ಲಿ ನಡೆದುಕೊಳ್ಳಲಾಗ್ತಾ ಇದೆ. ಯಾರಿಗೋ ಒಬ್ಬರಿಗೆ ಕೇಳಿದೆ ನಾನು, ಈ ಸಮಸ್ಯೆಗೆ ಪರಿಹಾರ ಏನು ಅಂತ. ಯಹೂದಿಗಳೆಲ್ಲರೂ ಮುಸ್ಲಿಮರಾಗೋದು ಅಂತ ಹೇಳಿದ್ರು. ಯಹೂದಿಗಳೆಲ್ಲರೂ ಮುಸ್ಲಿಮರಾದರೆ ನಾಳೆಯಿಂದ ಈ ಸಮಸ್ಯೆ ಇರೋದಿಲ್ಲ. ಬಟ್ ಅವ್ರದ್ದು ಸಮಸ್ಯೆ ಏನಂದರೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ದೇವರನ್ನ ನಾವು ಉಳಿಸ್ಕೋಬೇಕು ಅಂತ ಅವ್ರು ಬಡದಾಡ್ತಿದ್ದಾರೆ. ನಾವು ಇಬ್ರು ಸಮಾನ ಮಾತಾಡ್ತೀವಿ. ಬಂಧಿತರಾದಂಥ ಹಮಾಸ್ನ ಭಯೋತ್ಪಾದಕರು ಕೊಟ್ಟಿರುವ ಹೇಳಿಕೆಗಳಿದಾವೆ. ಏನು ಉದ್ದೇಶ ಇಟ್ಕೊಂಡು ಬಂದ್ರು? ಒಂದೇ ನಿಮಿಷ ಸರ್. ಹೇಳಿಕೆಗಳು ಯಾರಾದ್ರೂ ಏನಾದ್ರು ಯಾರು ಹೇಳಿರೋದು? ಯಾರು ಹೇಳಿರೋದು ಆ ಹೇಳಿಕೆ? ಹೇಳ್ತಾ ಇದಾರಲ್ಲ, ಯಾರು ಹೇಳಿರೋದು ಆ ಯಾರು ಹೇಳಿಕೆ? ಹೇಳ್ತಾರೆ? ಒಬ್ಬ ಉಗ್ರ ಬಂಧಿತನಾದವನು ನಮಗೆ ಈ ರೀತಿಯ ಕೆಲಸಗಳನ್ನ ಮಾಡೋದಕ್ಕೆ ಆದೇಶ ಆಯ್ತು, ನಾವು ಹೋದ್ವಿ, ಗ್ಯಾಂಗ್ ರೇಪ್ ಮಾಡಿದ್ವಿ, ಕತ್ತರಿಸಿದ್ವಿ ಅನ್ನೋ ಹೇಳಿಕೆ ಕೊಟ್ಟ ಮೇಲೂ ಆತನನ್ನ ವಹಿಸ್ಕೊಂಡು ಆ ಹಮಾಸ್ ಕೃತ್ಯನ ನೀವು ವಹಿಸ್ಕೋತೀರಿ ಅಂದ್ರೆ ಯು ಹ್ಯಾವ್ ಅ ಡಬಲ್ ನೋಡಿ ಮೇಡಮ್, ನಮ್ಮ ಇಸ್ಲಾಮದಲ್ಲಿ ರೇಪ್ಗಳು ಮಾಡೋದು ತುಂಬಾ ದೊಡ್ಡ ತಪ್ಪು. ಇಸ್ಲಾಂನಲ್ಲಿ ಮಾಡಕ್ಕೆ ಅವಕಾಶನೇ ಇಲ್ಲ. ಇಲ್ಲಿ ಇಸ್ಲಾಂನ ಚರ್ಚೆ ಆಗ್ತಾ ಇಲ್ಲ, ಹಮಾಸ್ನ ಚರ್ಚೆ ಆಗ್ತಾ ಒಂದ್ ನಿಮಿಷ ಅವ್ರು ಏನೇ ಹೇಳ್ತಾರೆ, ಇಸ್ಲಾಮಿಕ್ ಸಂಘಟನೆ ಅಂತ ಹೇಳ್ತಾ ಮಗುವಿನ ಇದ್ದಾರೆ. ತಲೆ ಕತ್ತರಿಸೋದ್ರ ಬಗ್ಗೆ ಒಂದ್ ನಿಮಿಷ. ದಯವಿಟ್ಟು ಚರ್ಚೆ ಇಸ್ಲಾಮಿನ ಬಗ್ಗೆನೇ ಆಗೋದಾದ್ರೆ ಇನ್ನೊಂದು ಡಿಬೇಟ್ ಮಾಡೋಣಂತೆ. ಇಸ್ಲಾಮಿಕ್ ಆರ್ಗನೈಸೇಷನ್ ಅಂತ ಹೇಳಿದ್ಕೆ ನಾನು ಹೇಳಿದ್ದು ನಿಮ್ಗೆ. ನೀವು ಇಸ್ಲಾಮಿಕ್ ಅಂತ ಹೇಳಿದ್ರಲ್ಲ ಆವಾಗಲೇ. ಲಿಸನ್ ಐಸಿಸ್ ಒಂದ್ ನಿಮಿಷ ಐಸಿಸ್ ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆ ಹೌದು ಅಲ್ವೋ? ಅಲ್ಲ, ನಿಮಿಷ. ಈ ಕೆಲವೊಂದು ಸಲ ವಾದದಲ್ಲಿ 3 ಥರದ ವಾದ ಬರ್ತಾವೆ. ಒಂದು ಸಂವಾದ, ಒಂದು ಜಲ್ಪ ಮತ್ತು ವಿತಂಡವಾದ ಅಂತ. ನಾನು ನಿಮ್ಮ ಭಾಷೆಗೆ ತಕ್ಕನಾಗ ನಾನು ಉತ್ತರ ಕೊಡ್ತೀನಿ. ಸಂವಾದ ಮಾಡಬೇಕು ಅಂತಿದ್ದೆ, ನೀವು ಜಲ್ಪ ಬಿಟ್ಟು ವಿತಂಡಕ್ಕೆ ಬಂದುಬಿಟ್ರಿ, ನಾನು ವಿತಂಡಕ್ಕೆ ಬರ್ತೀನಿ. 5 ಲಕ್ಷ ಕಾಶ್ಮೀರಿ ಪಂಡಿತರನ್ನು ಅವರ ಭೂಮಿಯಿಂದ ಓಡಿಸಲಾಯ್ತಲ್ಲ ಸರ್. ಗ್ಯಾಂಗ್ ರೇಪ್ ಮಾಡಿ ಕಟ್ಟಿಗೆ ಕೊರೆಯುವ ಯಂತ್ರದಿಂದ ಅಡ್ಡಡ್ಡ ಸೀಳಲಾಯ್ತಲ್ಲ ಸರ್. ಇವತ್ತು ಪ್ಯಾಲೆಸ್ಟೈನ್ ಪರವಾಗಿ ಮಾತನಾಡಿದಂಥ ಎಷ್ಟು ಜನ ಕಾಶ್ಮೀರಿ ಪಂಡಿತರ ಅಟ್ಲೀಸ್ಟ್ ಪುನರ್ವಸತಿ ಬಗ್ಗೆ ಮಾತಾಡಿದ್ರು? ಅಟ್ಲೀಸ್ಟ್ ಪುನರ್ವಸತಿಯ ಬಗ್ಗೆ ಎಷ್ಟು ಜನ ಮಾತಾಡಿದ್ರು? ಒಂದ್ ನಿಮಿಷ. ಆಕ್ಯುಪೈಯಿಂಗ್ ಫೋರ್ಸ್ ಇಸ್ರೇಲು ಅಂತ ಹೇಳ್ತೀರಿ. ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಲೆಟ್ ಅಸ್ ಅಗ್ರಿ ಟು ಇಟ್.
ಜಗತ್ತಿನಲ್ಲಿ ಇನ್ನು ಒಂದು ಉದಾಹರಣೆ, ಯಾವುದಾದರೂ ಒಂದು ಸಮುದಾಯ ತನ್ನದೇ ದೇಶದಲ್ಲಿ ತಾನು ನಿರಾಶ್ರಿತವಾಗಿರುವಂಥ ಒಂದು ಉದಾಹರಣೆ ಹೇಳಿ ನನಗೆ. ಕಾಶ್ಮೀರಿ ಪಂಡಿತರನ್ನ